ನಮಸ್ಕಾರ. ಏನು ನಮ್ಮ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಆದಂತ ರಾಷ್ಟ್ರೀಯ ಹೈಕಮಾಂಡ್ ಆದಂತ ಶ್ರೀಮತಿ ಸೋನಿಯಾ ಗಾಂಧಿ ಅವರು ಹಾಗೂ ರಾಹುಲ್ ಗಾಂಧಿ ಜಿ ಅವರಿಗೆ ಹಾಗೂ ನಮ್ಮ ಸುರ್ಜಿವಾಲ ಸಾಹೇಬರಿಗೆ ಹಾಗೂ ಕರ್ನಾಟಕ ರಾಜ್ಯದ ಕೆಪಿಸಿಸಿ ಅಧ್ಯಕ್ಷರಾದಂತ ಸನ್ಮಾನ್ಯ ಡಿ.ಕೆ. ಹರಿಪ್ರಸಾದ್ ಸಾಹೇಬರಿಗೆ ಹಾಗೂ ಕರ್ನಾಟಕದ ನೂತನ ಮುಖ್ಯಮಂತ್ರಿಗಳು, ನಮ್ಮೆಲ್ಲರ ನೆಚ್ಚಿನ ನಾಯಕರು, ಯುವಕರ ಕಣ್ಮಣಿಗಳು ಆದಂತ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬರಲ್ಲಿ ಹಾಗೂ ಮಾಜಿ ಮುಖ್ಯಮಂತ್ರಿಗಳಾದಂತ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಲ್ಲಿ ಈ ಮೂಲಕ ನಾವು ಮನವಿ ಮಾಡ್ಕೊಳ್ಳೋದು ಏನಂತಂದ್ರೆ, ಏನಿವತ್ತು ಮೈಸೂರು ಭಾಗದಲ್ಲಿ ಇಡೀ ವಿಧಾನಸಭಾ ಶಾಸಕರಲ್ಲಿ ಅತ್ಯಂತ ಚಿಕ್ಕ ವಯಸ್ಸು, ಕಿರಿಯ ವಯಸ್ಸಿನವರು ಶಾಸಕರು ಅಂತಂದ್ರೆ ಅದು ನಂಜನಗೂಡು ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತ ಸನ್ಮಾನ್ಯ ದರ್ಶನ್ ಧ್ರುವಣ್ಣ ಅವರು. ಇವರಿಗೆ ಈ ಬಾರಿ 2ನೇ ಹಂತದ ಒಂದು ಸಂಪುಟ ವಿಸ್ತರಣೆಯಲ್ಲಿ ಮಂತ್ರಿಯನ್ನ ಮಾಡಬೇಕು ಅಂತೇಳಿ ಈ ಭಾಗದ ಎಲ್ಲಾ ಕಾರ್ಯಕರ್ತರ ಮುಖಂಡಗಳ ಪರವಾಗಿ ನಾನು ಕೂಡ ಮನವಿಯನ್ನ ಮಾಡ್ಕೊತೇನೆ. ಯಾಕಂದ್ರೆ ಇವರ ತಂದೆ ಆಗಿರ್ತಕ್ಕಂಥ ನಮ್ಮ ನೆಚ್ಚಿನ ನಾಯಕರು ಆಗಿರ್ತಕ್ಕಂಥ ಏನು ಈ ರಾಜ್ಯ ಕಂಡಂತ ಧೀಮಂತ ನಾಯಕರು, ಜನತೆಗೋಸ್ಕರ 24/7 ದುಡಿದಂತ ನಾಯಕರು, ಕಾಂಗ್ರೆಸ್ ಪಕ್ಷವನ್ನ ತಳಮಟ್ಟದಿಂದ ಸಂಘಟಿಸಿ ಪಕ್ಷವನ್ನ ಗಟ್ಟಿಯಾಗಿ ಮಾಡಿ ಪಕ್ಷದ ಸಂಘಟನೆಯಲ್ಲಿ ತಮ್ಮದೇ ಆದ ಒಂದು ಹೆಸರನ್ನ ಮಾಡಿದಂತ ಸನ್ಮಾನ್ಯ ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಸಂಸದರಂತ ಧ್ರುವಣ್ಣ ಸಾಹೇಬರು. ಧ್ರುವಣ್ಣ ಅವ್ರಿಗೆ ಇವತ್ತು ಧ್ರುವಣ್ಣ ಸಾಹೇಬರು ಇವತ್ತು ಇದ್ದಿದ್ರೆ ಈ ರಾಜ್ಯದಲ್ಲಿ ಕೆಪಿಸಿಸಿ ಅಧ್ಯಕ್ಷರು ಸಹ ಆಗ್ತಿದ್ರು ಅವರು. ಮತ್ತೆ ಮೈಸೂರು ಭಾಗದಲ್ಲಿ ಉಸ್ತುವಾರಿ ಮಿನಿಸ್ಟರ್ ಸಹ ಆಗ್ತಿದ್ರು. ಕೆಪಿಸಿಸಿ ಅಧ್ಯಕ್ಷರಿಗೆ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬರು ಅವ್ರ ನಿಧಾನ ಅಂತ ಒಂದು ಸಂದರ್ಭದಲ್ಲಿ ಹೇಳ್ತಾರೆ, ಮುಂದಿನ ದಿನಗಳಲ್ಲಿ ಕೆಪಿಸಿಸಿ ಅಧ್ಯಕ್ಷ ಯಾರಾಗ್ತಿದ್ರು ಅಂತಂದ್ರೆ ಅದು ಧ್ರುವಣ್ಣ ಅವ್ರು ಆಗ್ತಿದ್ರು ಅಂತ ಒಬ್ಬ ಮಹಾನ್ ವ್ಯಕ್ತಿ ಕಕ್ಕಬಿಟ್ಟು ಅಂತ ಹೇಳಿ ಅವರು ಕೂಡ ಕಣ್ಣೀರಾಗ್ತಾರೆ. ತಾವು ಇವತ್ತು ಏನ್ ಧ್ರುವಣ್ಣ ಸಾಹೇಬರಿಗೆ ಒಂದು ಆತ್ಮಕ್ಕೆ ಶಾಂತಿ ಸಿಗ್ಬೇಕು ಅಂತಂದ್ರೆ ಈ ಭಾಗದಲ್ಲಿರ್ತಕ್ಕಂಥ ನಮ್ಮ ನೆಚ್ಚಿನ ನಾಯಕರಾದಂತ ದರ್ಶನ್ ಧ್ರುವಣ್ಣ ಅವರಿಗೆ ತಾವು ಮಂತ್ರಿ ಸ್ಥಾನ ಕೊಡ್ಲೇಬೇಕು ಅಂತೇಳಿ ಈ ಮೂಲಕ ನಾವು ಒತ್ತಾಯ ಮಾಡ್ತೇವೆ. ಈ ಒಂದು ಒತ್ತಾಯವನ್ನ ನಂಜನಗೂಡು ಬ್ಲಾಕ್ ಕಾಂಗ್ರೆಸ್ ಎಸ್ಟಿ ಘಟಕದ ವತಿಯಿಂದ ಅಧ್ಯಕ್ಷ ಆದಂತ ಶಿವಕುಮಾರ್ ಅವರು ಮಾನ್ಯ ರಾಜ್ಯ ವರಿಷ್ಠರಿಗೆ ಮತ್ತೆ ರಾಷ್ಟ್ರ ವರಿಷ್ಠರಿಗೆ ತಮ್ಮ ಮೂಲಕ ಮಾಧ್ಯಮದ ಮೂಲಕ ನಾನು ಮನವಿ ಮಾಡ್ಕೊಳ್ತೀನಿ. ದಯಮಾಡಿ ಮಂತ್ರಿ ಸ್ಥಾನವನ್ನು ದರ್ಶನ್ ಧ್ರುವಣ್ಣ ಕೊಡಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡ್ತೇನೆ.